ರಾಜ್ಯ ಸರ್ಕಾರಕ್ಕೆ ಫೇಕ್ ಗ್ಯಾರಂಟಿ ಮೂಲಕ ವಂಚಿಸಿದ ಕೇಸನ್ನ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಗ್ಯಾರಂಟಿ ಕೊಟ್ಟು ಸಹಕರಿಸಿದಂಥ ಅಧಿಕಾರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದೆ. ಲೋಕೋಪಯೋಗಿ ಇಲಾಖೆಯ ಟೆಂಡರ್ ಪಡೆಯೋದಕ್ಕೆ ಅಡ್ಡದಾರಿ ಹಿಡಿದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಗುತ್ತಿಗೆದಾರನೊಬ್ಬ ಅಸ್ತಿತ್ವವೇ ಇಲ್ಲದಂಥ ಬ್ಯಾಂಕಿನ ಹೆಸರಲ್ಲಿ ಫೇಕ್ ಗ್ಯಾರಂಟಿಯನ್ನು ಕೊಟ್ಟಿದ್ದ. ಈಗ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕರಿಸಿರುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರನ್ನ ಮೈಸೂರಿನ ಸಿದ್ಧಲಿಂಗಪುರದ ಕೆನರಾ ಬ್ಯಾಂಕ್ ಹೆಸರಲ್ಲಿ ಫೇಕ್ ಗ್ಯಾರಂಟಿಯನ್ನು ಸ್ವೀಕರಿಸಿದಂಥ ಅಧಿಕಾರಿಯನ್ನು ಈಗ ಅಮಾನತು ಮಾಡಲಾಗಿದೆ. ಮೈಸೂರು ಮೂಲದ ಕ್ಲಾಸ್ 1 ಗುತ್ತಿಗೆದಾರ ರಾಕೇಶ್ ಅಕ್ರಮ ಎಸಗಿದ್ದ. ಈ ಬಗ್ಗೆ ಮರಿಲಿಂಗೇಗೌಡ ಮಾಲಿ ಪಾಟೀಲ್ ದೂರು ಕೊಟ್ಟಿದ್ರು. ಇದರ ಬಗ್ಗೆ ಸುದ್ದಿ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಚಂದ್ರಶೇಖರನ್ನ. ಕ್ಷಮಿಸಿ, ನಾನು ಸಸ್ಪೆಂಡ್ ಅಂತಂದ್ರೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಂಗಳೂರು ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದ ಚಂದ್ರಶೇಖರನ್ನ ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.